ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಮಾಮ್ ಪ್ರೇಮ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಆರಂಭಿಸೋಣ. ಇವಾಗ ನಾನು ಮುತ್ತೈತನ ಮನೆಗೆ ಹೋಗ್ಬೇಕಂತ ಹೇಳಿ ನಾನು ಟ್ರೆಸ್ರಿ ತೆಗೆದು ಸೀರೆನ ತೊಗೊಳಕತ್ತೀನಿ ನೋಡ್ರಿ. ಯಾವ ಸೀರೆ ಉಟ್ಕೋಬೇಕಂಥೇಳಿ ನೋಡ್ಲಾಕತ್ತೀನಿ. ನಾನು ಸಾಮಾನ್ಯವಾಗಿ ಮುತ್ತೈತನ ಮನೆಗೆ ಹೋಗುವಾಗ ನಾನು ಇಲ್ಕಲ್ ಸೀರೆನಾದರೂ ಉಟ್ಕೋತೀನಿ, ಇಲ್ಲಾಂದ್ರೆ ಯಾವುದಾದ್ರೂ ಕಾಟನ್ ಸೀರೆನಾದರೂ ಉಟ್ಕೊಂಡು ಹೋಗ್ತೀನಿ. ಇವಾಗಲೂ ಕೂಡ ಯಾವುದಾದ್ರೂ ಕಾಟನ್ ಸೀರೆ ಸಿಗ್ತದೇನೋ ಅಂಥೇಳಿ ನೋಡ್ಲಾಕತ್ತೀನಿ ನೋಡ್ರಿ, ಹುಡುಕಾಡ್ಲಾಕತ್ತೀನಿ. ಈ ಕಡೆ ನಮ್ಮ ಹಳ್ಳಿ ಕಡೆಯಲ್ಲಿ ಮುತ್ತೈತನ ಮನೆಗಳು ಸಾಮಾನ್ಯವಾಗಿ ಜಲ್ದಿನೇ 12 ಗಂಟೆ ಅನ್ನೋದ್ರಾಗ ಮಾಡಿ ಮುಗಿಸ್ಬಿಡ್ತಾರೆ ನೋಡ್ರಿ. ಇದು ವರಮಹಾಲಕ್ಷ್ಮಿ ಪೂಜೆ ಅದಲ್ರಿ ಫ್ರೆಂಡ್ಸ, ಅದಕ್ಕೋಸ್ಕರವಾಗಿ ಮುತ್ತೈತನ ಮನೆ ಹೇಳ್ಯಾರ. ಹಾಗಾಗಿ ಪೂಜೆ ಮುಗಿಸ್ಯಾರ, ಅದಕ್ಕೆ ಮುತ್ತೈತನ ಮನೆ ಬಂದದಲ್ಲ, ಅದಕ್ಕೆ ಹೋಗ್ಬೇಕಂಥೇಳಿ ಇವಾಗ ನಾನು ರೆಡಿ ಆಗ್ಲಾಕತ್ತೀನಿ ನೋಡ್ರಿ. ಕೊನೆಗೆ ನಾನು ಈ ಸೀರೆನ ಕಾಟನ್ ಸೀರೆನ ನಾನು ಆಯ್ಕೆ ಮಾಡ್ಕೊಂಡು ನೋಡ್ರಿ, ಉಟ್ಕೊಂಡು ಹೋಗ್ಬೇಕಂಥೇಳಿ. ಈ ಸೀರೆ ಯಾವಾಗಿಂದಂದ್ರೆ ಹೋದ ಬೇಸಿಗೆ ಸೂಟಿ ಒಳಗೆ ನಮ್ಮ ತಾಯಿಯವರು ತೊಗೊಂಡಿದ್ರು. ಇಂಥವು ಈ ಥರ ಕಾಟನ್ ಸೀರೆಗಳನ್ನು 4 ಸೀರೆ ತೊಗೊಂಡಿದ್ರು. ನನಗೆರಡು, ನಮ್ಮ ತಂಗಿಗೆರಡು ಅಂಥೇಳಿ ಬೇರೆ ಬೇರೆ ಕಲರ್ದು 4 ಸೀರೆ ತೊಗೊಂಡಿದ್ರು. ಆಲ್ರೆಡಿ ನಮ್ಮ ತಾಯಿಯವ್ರ ಹತ್ರ 2 ಕಾಟನ್ ಸೀರೆ ಇದ್ದು, ನನಗೆ ನಮ್ಮ ತಂಗಿಗೆ ಇದ್ದಿದ್ದಿಲ್ಲ. ಹಾಗಾಗಿ ನನಗೆರಡು, ನಮ್ಮ ತಂಗಿಗೆ 2 ಅಂಥೇಳಿ 4 ಸೀರೆಗಳನ್ನು ತೊಗೊಂಡಿದ್ರು. ನಾನು ಮುದ್ದೆಬಾಳಕ್ಕೆ ಹೋದಾಗ ಅಂದರೆ ನಮ್ಮ ತಂಗಿಗಿಂತ ಮುಂಚೆ ನಾನು ಮುದ್ದೆಬಾಳಕ್ಕೆ ಹೋಗಿದ್ದೆ, ಏನೋ ಕೆಲಸ ಇತ್ತು ಅಂಥೇಳಿ. ಅವಾಗ ಹೋದಾಗ ಸೀರೆನ ನೋಡಿಬಿಟ್ಟು ನನ್ನ ಪಾಲಿನ ಸೀರೆ ಅಂಥೇಳಿ ನಾ 2 ಸೀರೆಗಳನ್ನು ತೊಗೊಂಬಂದ್ಬಿಟ್ಟೆ. ಆಮೇಲೆ ನಮ್ಮ ತಂಗಿ ಮುದ್ದೆಬಾಳಕ್ಕೆ ಬಂದಾಗ ಆಕಿ ಸೀರೆನ ನೋಡಿದ್ಲು. ಆವಾಗ ಆಕಿಗೂ ಕೂಡ ನಾ ಇವಾಗ ಹಾಕೊಂಡೆಲ್ಲ ಇದೇ ಕಲರ್ದಾಗ ಸೀರೆ ಬೇಕಾಗಿತ್ತ. ಅದು ಈ ಕಲರ್ ಸೀರೆ ಇದು ಒಂದೇ ಇತ್ತು ಫ್ರೆಂಡ್ಸ. ಹಾಗಾಗಿ ನನಗೂ ಆಕಿಗೆ ಈ ಕಲರ್ ಸೀರೆ ಬೇಕಾಗಿತ್ತಂತೆ ನನಗೆ ಗೊತ್ತಿದ್ದಿಲ್ಲ. ನನಗೆ ಗೊತ್ತಿಲ್ಲಾರ್ದೆ ನಾನು ತೊಗೊಂಬಂದ್ಬಿಟ್ಟು ಇದನ್ನು ಬ್ಲೌಸಾಗಿ ಕಟ್ ಮಾಡಿ ಹೊಲ್ಕೊಂಡಿನಲ್ಲ ಈ ಬ್ಲೌಸನ್ನು ನಾನೇ ಹೊಲ್ಕೊಂಡು ನೋಡ್ರಿ, ಇದನ್ನು ಹೊಲ್ಕೊಂಡಿದ್ದೆ. ಆಮೇಲೆ ನೀ ತೊಗೊಂಡು ಬಿಡು, ಏನೂ ಮಾಡೋಕ್ಕಾಗಲ್ಲ ಅಂತಂದ್ಲು. ಆದರೂ ಕೂಡ ಸಣ್ಣದಾಗಿ ಒಂದು ಸ್ವಲ್ಪ ಜಗಳ ಆಯಿತು. ಎಲ್ಲನೂ ಫಸ್ಟ್ಗೆ ಸೀರೆನ ತೊಗೊಂಡಿದ್ದು ನೀನೇ ಆಯ್ಕೆ ಮಾಡ್ಕೋತೀನಿ ನೋಡು, ನೀ ಆಯ್ಕೆ ಮಾಡ್ಕೊಂಡು ಬಿಟ್ಟ ಮ್ಯಾಗ ನಾ ತೊಗೋಬೇಕು ನೋಡು ಸೀರೆನ ಅಂಥೇಳಿ ಸಣ್ಣದಾಗಿ ಮನಸ್ತಾಪ ಕೂಡ ಬಂತು ಆ ಟೈಮ್ದಾಗ. ಅವಾಗ ನನಗೆ ಅನ್ನಿಸ್ತು, ನಾ ಒಂದು ಸೀರೆಗಾಗಿ ನಾನು ಸ್ವಾರ್ಥತನದಿಂದ ಯೋಚನೆ ಮಾಡಿದ್ನ ಅಂಥೇಳಿ ನನಗೆ ಅನ್ನಿಸ್ತು. ನನಗೆ ಗೊತ್ತಿಲ್ಲಾರ್ದೆ ನಾನು ಆ ರೀತಿ ಅಂದ್ರೆ ನನ್ನ ತಂಗಿ ಬಳಿ ಈ ಕಲರ್ ಅದಂಥೇಳಿ ನನಗೆ ಗೊತ್ತಿಲ್ಲದೆ ನಾನು ತೊಗೊಂಡ್ಬಿಟ್ಟಿದ್ದೆ ನಾನು. ಆಮೇಲೆ ನನಗೆ ಅನ್ನಿಸ್ತು, ಆಮೇಲೆ ಅನಿಸಿಂದ ಏನು ಮಾಡೋಕ್ಕಾಗಂಗಿಲ್ಲ. ಇವಾಗ ನೋಡ್ರಿ ಫ್ರೆಂಡ್ಸ, ನಾನು ಮುತ್ತೈತನ ಮನೆಗೆ ಹೋಗ್ಲಕ್ಕಂಥೇಳಿ ಖರ್ಚಿಪೊಳಗೆ ಅಕ್ಕಿನ ಹಾಕೊಳಕತ್ತೀನಿ. ಅಂದ್ರೆ ಫ್ರೆಂಡ್ಸ, ರೋಹಿತ್ ಸ್ಕೂಲಿಂದ ಬರ್ತಾನೆ, ಅವನಿಗೆ ನಾನು ಅನ್ನ ಮಾಡಿಟ್ಟೀನಿ, ಅನ್ನ ಮತ್ತು ಸಾಂಬಾರು ಮಾಡಿಟ್ಟೀನಿ. ನಾನು ಇವಾಗ ಮುತ್ತೈತನ ಮನೆಗೆ ಅಂಥೇಳಿ ಹೊರಗಡೆ ಊಟಕ್ಕೆ ಹೊಂಟೀನಿ. ಹಸ್ಬೆಂಡ್ ಕೂಡ ಅವರು ಒಮ್ಮೆ ಸಂಜೆಗೆ ಬರ್ತಾರೆ. ಅವ್ರು ಬಂದ್ಮ್ಯಾಗ ಅವಾಗ ಅಡುಗೆ ಮಾಡಬೇಕು. ಪಲ್ಯ ತಾಳಿಸ್ತೀನಿ, ಅಂದ್ರೆ ತಪ್ಪಲು ಪಲ್ಯ ತಾಳಿಸ್ತೀನಿ, ಆಮೇಲೆ ರೊಟ್ಟಿ ಮಾಡ್ತೀನಿ. ಇವಾಗ ನೋಡ್ರಿ, ನಾನು ರೆಡಿ ಆಗಿಬಿಟ್ಟು ಮುತ್ತೈತನ ಮನೆಗೆ ಅಂಥೇಳಿ ಊಟಕ್ಕೆ ಹೋಗ್ತೀನಿ. ಹಾಗೆ ಫ್ರೆಂಡ್ಸ, ನಾನು ಮುತ್ತೈತನ ಮನೆ ಮುಗಿಸ್ಕೊಂಡು ಬಂದೆ ನೋಡ್ರಿ. ಇವಾಗ ಟೈಮ 1 ಗಂಟೆ ಆಗ್ಯದ ನೋಡ್ರಿ. ಮುಗಿಸ್ಕೊಂಡು ಬಂದೆ ನಾನು. ಇವಾಗ ಮುತ್ತೈತನ ಮನೆಗೆ ಹೋದಿವಿ ಅಂದ್ರೆ ಸ್ವಲ್ಪ ಲೇಟೇ ಆಗುತ್ತೆ. ಅಲ್ಲಿ ಐಗಳು ಬರೋದು ಮತ್ತು ಶುದ್ಧ ಸ್ವಾಮಿಗಳು ಮತ್ತು ಎಲ್ಲರೂ ಬರಬೇಕಾದ್ರೆ ಮತ್ತು ಅದು ಪೂಜೆ ಆರತಿ ಅದಕ್ಕೆಲ್ಲ ಆಗಬೇಕಾದ್ರೆ 1 ತಾಸು 1.5 ತಾಸೇ ಆಗುತ್ತೆ ನೋಡ್ರಿ. ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಟೈಮ ಸನೆ 1:30 ಆಗ್ಲಕ್ಕೆ ಬಂದದ. ಇವಾಗ ಬಂದು ನೋಡ್ರಿ, ಅಲ್ಲಿ ಮುತ್ತೈತನ ಮನೆಯೊಳಗೆ ನನಗೆ ಈ ರೀತಿ ಉಡಿ ತುಂಬ್ಯಾರ ನೋಡ್ರಿ. ಅವ್ಕೂರ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳಕತ್ತೀನಿ. ಒಂದು ಬ್ಲೌಸ್ ಪೀಸ ಮತ್ತು ಎಲೆ ಮತ್ತು ಉತ್ತತ್ತಿ, ಅಡಿಕೆ, ನಿಂಬೆಹಣ್ಣು, ಹೂವು, ಬಾಳೆಹಣ್ಣನ್ನು ಇಟ್ಬಿಟ್ಟು ಮತ್ತು ಅದೇ ರೀತಿ ದಕ್ಷಿಣೆಯನ್ನು ಕೊಟ್ಬಿಟ್ಟು ಉಡಿ ತುಂಬ್ಯಾರ ನೋಡ್ರಿ. ಅದೇ ರೀತಿ ನಾನು ಇವಾಗ ಮುತ್ತೈತನ ಮನೆ ಮುಗಿಸ್ಕೊಂಡು ಬಂದೆ. ಹಾಗೆ ಇದು ಸಂಜೆನಾಗಿನ ರೊಟ್ಟಿ ನೋಡ್ರಿ. ಇವತ್ತು ನಮ್ಮ ಊರಾಗ ಶುಕ್ರವಾರ ಸಂತಿತ್ತು. ಅದೇ ರೀತಿ ಸಂತಿ ಕೂಡ ನಾನು ಮಾಡ್ಕೊಂಡು ಬಂದೆ. ಮುತ್ತೈತನ ಮನೆಗೆ ಹೋಗಿ ಬಂದ್ಮ್ಯಾಗ ಸಾಯಂಕಾಲ 3 ಗಂಟೆಗೆ ನಾನು ಸಂತಿಗೆ ಹೋಗಿ ಬಂದೆ ನೋಡ್ರಿ. ಸ್ವಲ್ಪ ಮಾಡು ಕೂಡ ಆಗಿತ್ತು, ಮಳೆ ಬರ್ತದೆ ಅಂಥೇಳಿ ಅನ್ಕೊಂಡು ಹೋಗಿದ್ದೆ. ಮಳೆ ಏನು ಬರಲಿಲ್ಲ. ಅವಸರವಾಗಿ ಹೋಗಿ ಸಂತಿ ಕೂಡ ಮಾಡ್ಕೊಂಡು ಬಂದೆ. ಅದೇ ರೀತಿ ಸಂತಿ ಮಾಡ್ಕೊಂಡು ಬಂದ್ಮ್ಯಾಗ ಇವು ಟಮಾಟಿನ ಒಂದು ಸ್ವಲ್ಪ ನೀರಾಗಿ ತೊಳೆದ್ಬಿಟ್ಟು ಒರೆಸಿ ಮತ್ತು ಹೊಳ್ಳಿ ಬುಟ್ಟಿ ಒಳಗೆ ಹಾಕಿ ಫ್ರಿಜ್ನೊಳಗೆ ಇಡ್ತೀನಿ ನೋಡ್ರಿ.
ಈ ರೀತಿ ತಂದಾಗೊಮ್ಮೆ ನಾನು ಟಮಾಟಿ ಹಣ್ಣನ್ನು ಮತ್ತು ಉಳಿದ ಎಲ್ಲ ಕಾಯಿಪಲ್ಯಗಳನ್ನು ಒಂದು ಸ್ವಲ್ಪ ನೀರು ಹಾಕಿ ಒರೆಸಿ ಇಟ್ಬಿಡ್ತೀನಿ. ಆಮೇಲೆ ಅಡುಗೆ ಮಾಡೋ ಮುಂದಾಗ ತೊಗೊಂಡು ಹೆರ್ಚಿ ಮಾಡ್ಲಿಕ್ಕೆ ಬರ್ತದೆ. ಅಲ್ಲಿದಲ್ಲೇ ತಂದುಬಿಟ್ಟು ಹಾಗೆ ಇಟ್ನಿ ಅಂತಂದ್ರೆ ಏನೋ ಒಂಥರ ಸರಿ ಅನಿಸಂಗಿಲ್ಲ ನೋಡ್ರಿ. ಹಂಗಾಗಿ ನಾನು ತಂದುಗಳೇ ತೊಳಿತೀನಿ ಒಮ್ಮೆ. ಅದೇ ರೀತಿ ರೋಹಿತ ಮೆಕ್ಕಿತನಿ ಹಾಕತ್ತಿದ್ದ. ಸಂತೆಯೊಳಗೆ ಮೆಕ್ಕಿತನಿ ಕೂಡ ಇದ್ದು. ಇವು ಸ್ವೀಟ್ ಮೆಕ್ಕಿತನಿ ನೋಡ್ರಿ ಫ್ರೆಂಡ್ಸ. ಮೆಕ್ಕಿತನಿ ತಂಬ ಅಂಥೇಳಿ ಭಾಳ ದಿನ ಆಯ್ತು ಹೇಳಕತ್ತಿದ್ದ. ನಾನು ಎಲ್ಲರೂ ಊರು ಹೋದಾಗ ತರ್ತೀನಿ ತಂದಿದ್ದೆ. ಅದೇ ರೀತಿ ಇವಾಗ ಅಂದ್ಕೊಂಡಂಗೆ ಸಂತೆಯೊಳಗೆ ಕೂಡ ಮೆಕ್ಕಿತನಿ ಬಂದಿದ್ದು. ಭಾಳ ಚಲೋ ಆಯಿತು. ರೋಹಿತ ಮೆಕ್ಕಿತನಿ ಹಾಕತ್ತಿದ್ದ ಬಂದವ ಅಂಥೇಳಿ ನಾನು ಕೂಡ ತೊಗೊಂಡು ನೋಡ್ರಿ. 30 ರೂಪಾಯಿಗೆ 2 ಅಂತಂದರು. ಹಾಗಾಗಿ 2 ಮೆಕ್ಕಿತನಿ ತಂದು ನೋಡ್ರಿ. ಇವಾಗ ಒಂದು ಕುದಿಸ್ಕೊಟ್ಟಿನಿ. ಮತ್ತು ನಾಳೆ ಸಾಲು ಬಿಟ್ಟು ಬಂದ್ಮ್ಯಾಗ ಮತ್ತು ಅವಾಗೂ ಕೂಡ ಮೆಕ್ಕಿತನಿ ಅಂತಾನೆ. ಹಾಗಾಗಿ ಅವಾಗ ಒಂದು ಕುದಿಸಿದ್ರೆ ಆಯ್ತು ಹೇಳಿ ಒಂದು ಫ್ರಿಜ್ನಾಗ ಹಂಗೆ ಎತ್ತಿಟ್ಟೀನಿ. ಇವಾಗ ಒಂದು ಕುದಿಸಿ ಅವಾಗ ಕೊಡ್ತೀನಿ ನೋಡ್ರಿ. ಈ ಉಳಿದ ಎಲ್ಲ ಕಾಯಿಪಲ್ಯಗಳನ್ನು ಹಾಕಿ ಕ್ಯಾರಿ ಬ್ಯಾಗ್ ಒಳಗೆ ನೀಟಾಗಿ ಕಟ್ಟಿಡ್ತೀನಿ ನೋಡ್ರಿ. ಈ ರೀತಿ ನೀಟಾಗಿ ಕಟ್ಟಿಟ್ನಿ ಅಂತಂದ್ರೆ ಒಂದು ವಾರ ತನಕ ಕೂಡ ಫ್ರೆಶ್ ಆಗಿರ್ತಾವೆ. ಹಾಗೆ ಫ್ರೆಂಡ್ಸ, ನಮ್ಮ ಊರಾಗ ಶುಕ್ರವಾರಕ್ಕೊಮ್ಮೆ ಸಂತೆ ನಡೀತದೆ. ಮತ್ತು ಡೈಲಿ ಕೂಡ ಬಾಡಿನ ಕಟ್ಟೆ ಅಂಥೇಳಿ ಅಲ್ಲಿ ತರಕಾರಿ ಬರ್ತದೆ ಫ್ರೆಶ್ ಆಗಿ. ಅದರ ವಾರಕ್ಕೊಮ್ಮೆ ಕೂಡ ಈ ರೀತಿ ಸಂತೆ ಅಂಥೇಳಿ ನಡೀತದೆ. ಇವಾಗ ಎಲ್ಲ ಕಾಯಿಪಲ್ಯನ ಎತ್ತಿ ಒಳಗೆ ಫ್ರಿಜ್ನಾಗ ಎತ್ತಿಡ್ತೀನಿ ನೋಡ್ರಿ ಇವಕ್ಕನ್ನ. ಹಾಗೆ ಸಬ್ಬಸ್ಗೆ ಪಲ್ಯ ಮತ್ತು ಟೊಮೆಟೊ ಬದ್ನಿಕಾಯಿ ಪಲ್ಯ ಮತ್ತು ಕ್ಯಾಬೇಜನ್ನು ತೊಗೊಂಬಂದಿನಿ. ಹಂಗೆ ತಿನ್ಲಾಕಂಥೇಳಿ ಮೆಕ್ಕಿತನಿ ಕೂಡ ತಂದೀನಿ. ಅದೇ ರೀತಿ ಬಜ್ಜಿ ಕೂಡ ತಂದೀನಿ ನೋಡ್ರಿ. ರೋಹಿತ್ ಬಜ್ಜಿ ಮತ್ತು ಮೆಕ್ಕಿತನಿ ಅಂತಿದ್ದ. ಹಾಗಾಗಿ ಅದನ್ನು ಕೂಡ ತಂದೀನಿ. ಮತ್ತು ಸಬ್ಬಸ್ಗೆ ಪಲ್ಯ ತಂದಿನಲ್ಲ ಫ್ರೆಂಡ್ಸ, ಇದನ್ನು ಕೂಡ ನಾನು ಇವಾಗ ಸೋಸ್ಲಾಕತ್ತೀನಿ ನೋಡ್ರಿ. ಮೆಂತ್ಯ ಪಲ್ಯ ಹುಡುಕ್ಯಾಡಿದ್ನಿ ಫ್ರೆಂಡ್ಸ. ಮೆಂತ್ಯ ಪಲ್ಯನೇ ಸಿಗಲಿಲ್ಲ. ಸಂತೆ ತುಂಬಾನು ಮೆಂತ್ಯ ಪಲ್ಯ ಸಿಗಲಿಲ್ಲ. ಮತ್ತು ಹಾಗಲಕಾಯಿ ಕೂಡ ತಂದೀನಿ. ಅದನ್ನು ಕೂಡ ಫ್ರಿಜ್ ಒಳಗೆ ಎತ್ತಿಟ್ಟೀನಿ. ಇಷ್ಟೆಲ್ಲ ಕಾಯಿಪಲ್ಯ ತಂದೆ ಅಂತಂದ್ರೆ ಒಂದು ವಾರ 10-12 ದಿನ ಆಗುತ್ತೆ ನೋಡ್ರಿ. ಮತ್ತು ನಡು ಯಾವಾಗಾರ ಕಾಳು ಪಲ್ಯ ಮಾಡ್ತೀನಲ್ಲ, ಹಂಗಾಗಿ ಒಂದು 10-12 ದಿನ ತನೂ ಆಗುತ್ತೆ ನೋಡ್ರಿ ಈ ಕಾಯಿಪಲ್ಯ. ಮತ್ತು ಏನಾರು ಕಡಿಮೆ ಬಿತ್ತು ಅಂತಂದ್ರೆ ಡೈಲಿ ಬಾಡಿನ ಕಟ್ಟಕ್ಕೆ ಕಾಯಿಪಲ್ಯ ಸಿಗ್ತದೆ ನಮಗೆ. ಕಡಿಮೆ ಬಿತ್ತಂದ್ರೆ ಅಲ್ಲಿ ಹೋಗಿ ತೊಗೊಂಬರ್ತೀನಿ ನೋಡ್ರಿ. ಹಾಗೆ ಇದು ಇವಾಗ ಸಬ್ಬಸ್ಗೆ ಪಲ್ಯನ ಸೋಸ್ಬಿಟ್ಟು ನೀಟಾಗಿ ಅದೊಂದು ಸ್ವಲ್ಪ ನೀರು ಅದ ಫ್ರೆಂಡ್ಸ. ಹಂಗಾಗಿ ಸೋಸಿ ಒಂದು ಸ್ವಲ್ಪ ಕಾಟನ್ ಬಟ್ಟೆ ಒಳಗೆ ಇಟ್ಬಿಡ್ತೀನಿ. ಕಾಟನ್ ಬಟ್ಟೆ ಒಳಗೆ ಇಟ್ನಿ ಅಂತಂದ್ರೆ ಅದ್ರಾಗಿನ ನೀರಿನ ಅಂಶ ಎಲ್ಲ ಹೋಗಿ ಆಮೇಲೆ ಅದನ್ನು ನೀರಿನ ಅಂಶ ಹೋದ್ಮ್ಯಾಗ ಅದನ್ನು ಒಂದು ಕ್ಯಾರಿ ಬ್ಯಾಗ್ದೊಳಗೆ ಕಟ್ಟಿ ಫ್ರಿಜ್ನಾಗ ಎತ್ತಿಟ್ಬಿಡ್ತೀನಿ ನೋಡ್ರಿ. ಇದು ಇವಾಗ ನೀರಿನ ಅಂಶ ಅದಿದ್ರೊಳಗೆ ಹಿಂಗೆ ಎತ್ತಿಟ್ನಿ ಅಂತಂದ್ರೆ ಮತ್ತೊಂದು ಸ್ವಲ್ಪ ನೀರಾಗಿ ಬೇಗನೆ ಕೊಳತು ಹೋಗ್ಬಿಡ್ತದೆ. ಹಾಗಾಗಿ ಅದ್ರಾಗಿನ ನೀರಿನ ಅಂಶ ಎಲ್ಲ ಹೋದಾದ್ಮ್ಯಾಗ ಆಮೇಲೆ ಕ್ಯಾರಿ ಬ್ಯಾಗ್ದೊಳಗೆ ಕಟ್ಟಿಡ್ತೀನಿ ನೋಡ್ರಿ. ನೀರಿನ ಅಂಶ ಹೋಗ್ಲಾಕ ಇದನ್ನು ಒಂದು ಕಾಟನ್ ಬಟ್ಟೆ ಒಳಗೆ ಮುಚ್ಚಿಟ್ಬಿಡ್ತೀನಿ ನೋಡ್ರಿ. ರೋಹಿತ್ ಹೊರಗಡೆ ಬಜ್ಜಿ ತಂದಿನಿ ತಿನ್ಕೋತ ಕುಂತಾನವ. ಊಟ ಕೂಡ ಮಾಡಿದ. ಇವಾಗ ಬಜ್ಜಿ ತಿನ್ಕೋತ ಕುಂತ ನೋಡ್ರಿ. ಇವತ್ತು ಆಗಸ್ಟ್ 15 ಫ್ರೆಂಡ್ಸ, ಸ್ವಾತಂತ್ರ್ಯ ದಿನಾಚರಣೆ ಇತ್ತು. ಸ್ಕೂಲ್ ಮುಗಿಸ್ಕೊಂಡು 12 ಗಂಟೆ ಅನ್ನೋದ್ರಾಗ ಬಂದಾದ್ಮ್ಯಾಗ ಇವಾಗ ಮನೆಯಾಗೆ ಅದಾನ. ಅವನು ಬಂದ್ಮ್ಯಾಗ ಊಟ ಮಾಡಿಬಿಟ್ಟು ಇವಾಗ TV ನೋಡ್ಕೋತ ಕೂತಾನ. ಸಂತೆಯಿಂದ ಬಜ್ಜಿ ತಂದೆ. ಅದೇ ರೀತಿ ಮೆಕ್ಕಿತನಿ ಕುದಿಸಿನಿ. ಇವಾಗ ಮೆಕ್ಕಿತನಿ ತಣ್ಣಗಾದ್ಮ್ಯಾಗ ಅದನ್ನು ಕೂಡ ಕೊಡ್ತೀನಿ. ಅವಾಗ ತಿನ್ಕೋತ ಕುಂದಿರ್ತಾನ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಅದೇ ರೀತಿ ನಾನು ವ್ಲಾಗ್ ಹೆಂಗೆ ಅನ್ಸಕತ್ತಾವ ಅಂಥೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಮತ್ತು ನಾನು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.